ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಅಜಿತ್ ಮತ್ತು ಭೂಮಿ ಇಬ್ಬರು ಕೂಡ ನಿಜವಾಗ್ಲೂ ಕೂಡ ಮದುವೆ ಆಗಿದಾರೋ ಇಲ್ವೋ, ನಿಜವಾಗ್ಲೂ ಇವರಿಬ್ಬರ ಮದುವೆ ಕಾಂಟ್ರಾಕ್ಟ್ ಮದುವೆ ಅನ್ನೋ ಸತ್ಯ ಮನೆಯವರು ಎಲ್ಲರೂ ಮುಂದೆ ಬಿಚ್ಚಿಡ್ತಿದ್ದಾರೆ. ಇಲ್ಲಿ ಅಪ್ಪು ಹಾಗಿದ್ರೆ ಇಲ್ಲಿ ಅಪ್ಪುಗೆ ಸತ್ಯ ಗೊತ್ತಾಗಿದೆ. ಇಡೀ ಮನೆಯವ್ರ ಮುಂದೆ ಅಜಿತ್ ಮತ್ತು ಭೂಮಿ ಮದುವೆ ಕಾಂಟ್ರಾಕ್ಟ್ ಮದುವೆ ಅನ್ನೋ ಸತ್ಯ ಗೊತ್ತಾಗೋಯ್ತಾ? ಇದರ ನಡುವೆ ಭೂಮಿಗೆ ಅಜಿತ್ ಮೇಲೆ ಲವ್ ಆಯ್ತಾ, ಏನಾಯ್ತು, ಏನು ಕಥೆ, ದೇವ್ಯಾನಿ ಮೇಲೆ ಸಾಕ್ಷಿ ಮತ್ತು ರಾಣಾ ಕೆಂಡಾಮಂಡಲ ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣ. ಇಲ್ಲಿ ಅಜಿತ್ ಮತ್ತು ಭೂಮಿ ಇಬ್ಬರು ಕೂಡ ವಾತ್ಸಲ್ಯ ಕಾಲೋನಿ ಜನಗಳನ್ನು ಮನೆ ಕರ್ಕೊಂಡು ಬರ್ತಾರೆ. ಯಾಕಂದರೆ ಅವ್ರಿಗೆ ಅಟ್ಯಾಕ್ ಆಗಿರುತ್ತೆ ಅವ್ರ ಮೇಲೆ. ಜೊತೆಗೆ ಇರೋದಕ್ಕೆ ಯಾವುದೇ ರೀತಿಯ ಆಶ್ರಯ ಕೂಡ ಇರುವುದಿಲ್ಲ. ಜೊತೆಗೆ ಅವ್ರಿಗೆ ಸೆಕ್ಯೂರಿಟಿ ಕೂಡ ಬೇಕಿರುತ್ತೆ, ಯಾಕಂದರೆ ಅವ್ರಿಗೆ ಜೀವ ಬೆದರಿಕೆ ಇದೆ. ಅದೇ ಕಾರಣಕ್ಕೋಸ್ಕರ ಇಲ್ಲಿ ಅಜಿತ್ ತನ್ನ ಮನೆಯವರ ಒಂದು ಪರ್ಮಿಷನ್ ಕೂಡ ಕೇಳದೆ ಮನೆ ಕರ್ಕೊಂಡು ಬಂದುಬಿಡ್ತಾರೆ. ಮನೆ ಕರ್ಕೊಂಡು ಬಂದಿದ್ದೆ ಅಜ್ಜಿ ಎಲ್ಲರೂ ಕೂಡ ಕೆಂಡಾಮಂಡಲ ಆಗಿಬಿಡ್ತಾರೆ. ಪರ್ಮಿಷನ್ ತೊಗೊಳ್ದೆ ಹೇಗೆ ಕರ್ಕೊಂಡು ಬಂದೆ, ಒಂದು ಮಾತು ಕೇಳಬೇಕು ಅಂತ ಅನ್ನಿಸ್ಲಿಲ್ವಾ ಅಂತ. ಬಟ್ ಇಲ್ಲಿ ಅಜ್ಜಿನ ಪೂಸಿ ಮಾಡೋಕ್ಕೆ ಮುಂದಾಗ್ತಾರೆ. ಬಟ್ ಅಜ್ಜಿನ ಎಷ್ಟೇ ಪೂಸಿ ಮಾಡಿದರೂ ಕೂಡ ಅಜ್ಜಿ ಅದಕ್ಕೆ ಸಹಾಯ ಮಾಡೋದಕ್ಕೆ ಒಪ್ಕೊಳ್ಳಲ್ಲ ಅಂತ ಹೇಳ್ತಿಲ್ಲ. ಸಹಾಯ ಮಾಡು, ಬಾಡಿಗೆ ಮನೆಯಲ್ಲಿ ಸುರೇಶನ್ ತಂದ್ಕೊಡು, ದುಡ್ಡು ಕೊಡು, ಆದರೆ ನಮ್ಮನೇಲಿ ಇರಿಸ್ಕೊಳ್ಳೋದು ಬೇಡ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಇಲ್ಲಿ ಶ್ರವಣ್ ಅವರು ತಮ್ಮದೇ ಫಾರ್ಮ್ ಹೌಸಲ್ಲಿ ಇದ್ಕೊಂಡ್ಬಿಡ್ಲಿ ಅಂತ ಹೇಳ್ತಾರೆ. ಆದರೆ ಅಚ್ಯುತ್ ಸರಿ ಆಯಿತು, ನಾನು ಕೂಡ ಅವ್ರ ಜೊತೆನೇ ಇರ್ತೀನಿ. ನಿಜ ಹೇಳಬೇಕು ಅಂದರೆ ನಾನು ಕೂಡ ಅವ್ರಿಗೆ ಬಾಡಿಗೆ ಮನೆ ಮಾಡಿ ಇರಿಸಿ ಬರಬಹುದಿತ್ತು, ಆದರೆ ಅವ್ರಿಗೆ ಜೀವ ಬೆದರಿಕೆ ಇದೆ, ನನ್ನ ಒಂದು ರಕ್ಷಣೆ ಬೇಕಾಗಿದೆ. ಹಾಗಾಗಿ ನಾನು ಅವ್ರನ್ನ ನಮ್ಮನೆಗೆ ಕರ್ಕೊಂಡು ಬಂದಿದ್ದು. ಅಂದಮೇಲೆ ಅವರು ಫಾರ್ಮ್ ಹೌಸಲ್ಲಿ ಇರ್ತಾರೆ ಅಂದರೆ ನಾನು ಅಲ್ಲಿಗೆ ಹೋಗಬೇಕಾಗತ್ತೆ ಅಂತಾರೆ. ಆದರೆ ಅಮ್ಮ ಸಂಗೀತಾಗೆ ಇದು ಯಾವುದೇ ಕಾರಣಕ್ಕೂ ಇಷ್ಟ ಅಲ್ಲ. ಹಾಗಾಗಿ ಅಯ್ಯೋ ಒಂದಿನ ಅಲ್ವಾ ಅಡ್ಜಸ್ಟ್ ಮಾಡಿಕೊಂಡು ಇದ್ರೆ ಆಯಿತು, ಅಜಿತ್ಗೆ ಯಾಕೆ ಅಲ್ಲಿ ಹೋಗಬೇಕು ಅಂತ ಹೇಳ್ತಾರೆ. ಹಾಗಾಗಿ ಅಜ್ಜಿ ಕೂಡ ತನ್ನ ಮೊಮ್ಮಗ ಕೂಡ ಮನೆ ಬಿಟ್ಟು ಹೋಗ್ಬಿಡ್ತಾನೆ ಅನ್ನೋ ಕಾರಣಕ್ಕೆ ಒಪ್ಕೋತಾರೆ. ನಂತರ ಜನಗಳೆಲ್ಲ ಬೇಡ, ನಮ್ಮಿಂದ ನಿಮ್ಗೆ ಯಾಕೆ ತೊಂದರೆ, ನಾವು ಎಲ್ಲೋ ಇದ್ಕೋತೀವಿ, ಸ್ಟೇಷನ್ ಮುಂದೆ ಇರೋ ಗ್ರೌಂಡಲ್ಲಿ ಉಳ್ಕೋತೀವಿ ಅಂತ ಕೂಡ ಹೇಳ್ತಾರೆ. ಬಟ್ ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನೀವು ಹೋಗಬಾರ್ದು, ಅಜ್ಜಿ ನನ್ನ ಬೈದಿದ್ದು, ಅದನ್ನು ಬಿಟ್ಟು ನಿಮ್ಮನ್ನು ಇರಬಾರ್ದು ಅಂತ ಹೇಳಿದ್ದಕ್ಕಲ್ಲ ನನ್ನ ಕರೆದಿದ್ದು, ದಯವಿಟ್ಟು ಎಲ್ಲರೂ ಕೂಡ ಬನ್ನಿ ಅಂತ ಅಜಿತ್ ಮತ್ತು ಭೂಮಿ ಎಲ್ಲರನ್ನ ಕೂಡ ಒಳಗಡೆ ಕರ್ಕೊಂಡು ಬರ್ತಾರೆ. ಒಳಗಡೆ ಕರ್ಕೊಂಡು ಬಂದಿದ್ದೆ ಇಲ್ಲಿ ಎಲ್ಲರ ಹತ್ರ ಕೂಡ ತುಂಬ ಚೆನ್ನಾಗಿ ಮಾತಾಡ್ತಾರೆ. ಜೊತೆಗೆ ಇಲ್ಲಿ ಅಜಿತ್ ಭೂಮಿನ ಒಂದು ನಿಮಿಷ ಬಾಯ್ಲಿ ಅಂತ ಹೇಳಿ ಕರ್ಕೊಂಡು ಬಂದುಬಿಡ್ತಾರೆ ಒಳಗಡೆ. ಭೂಮಿನ ಅಜಿತ್ ಕರ್ಕೊಂಡು ಬಂದಿದ್ದಾಗೆ ಭೂಮಿ ಕೆಂಡಾಮಂಡಲ ಆಗಿಬಿಡ್ತಾಳೆ. ಏನು ನಿಮಗೆ ಗೊತ್ತಾಗೋದಿಲ್ವಾ, ಯಾರಾದರೂ ಈ ರೀತಿ ಕರ್ಕೊಂಡು ಬರ್ತಾರಾ, ಮನೆಗೆ ಜನಗಳು ಬಂದಿದ್ದಾರೆ, ಅವ್ರಿಗೆಲ್ಲ ಹೇಗೆ ನೋಡ್ತಿದ್ರು ಗೊತ್ತಾ, ಅದರಲ್ಲೂ ಆ ಅಶ್ವಿನಿ ಒಳ್ಳೆ ಹೇಗೆ ಅವ್ರಿಗೇನು ಮಾಡೋ ಕೆಲಸ ಇಲ್ವಾ, ಬರೀ ಅದೇ ಕೆಲಸ ಅನ್ನೋ ರೀತಿ ನೋಡ್ತಾ ಇದ್ಲು. ನಿಜವಾಗ್ಲೂ ಕೂಡ ನೀವು ಮಾಡಿದ್ದು ಸರಿನಾ, ಹಾಗೆ ಹೀಗೆ ಅಂತ ಹೇಳಿ ಇಲ್ಲಿ ಭೂಮಿ ಕೆಂಡಾಮಂಡಲ ಆಗಿದೆ. ಅಜಿತ್ ಯಾಕೆ ಇಲ್ದಿರೋದನ್ನೆಲ್ಲ ಮಾತಾಡ್ಕೋತಿದ್ಯಾ, ನಿನ್ನ ಮನಸ್ಸಿಗೆ ಏನು ಬರುತ್ತೆ ಅದೇ ರೀತಿ ಮಾತಾಡ್ಕೊಂಡ್ಬಿಡೋದ, ನಾನು ಹೇಳದ್ದ ಕರೆದಿದ್ರೆ ಅದೇ ಕಾರಣ ಇರುತ್ತಾ, ಅದನ್ನು ಬಿಟ್ಟು ಬೇರೆ ಕಾರಣ ಇರಲ್ವಾ, ನೋಡೋರು ಕಣಗ ರೀತಿ ಅನ್ಸಿದ್ರೆ ನಾನೇನು ಮಾಡೋಕ್ಕಾಗುತ್ತೆ, ಮನೆಗೆ ಅಷ್ಟು ಜನ ಬಂದಿದ್ದಾರೆ, ಅವ್ರಿಗೆ ಊಟ ಉಪಚಾರ ಹಾಗೆ ಮಲ್ಕೊಳ್ಳೋ ವ್ಯವಸ್ಥೆ ಇದ್ರ ಬಗ್ಗೆ ಮಾತಾಡ್ಬೇಕಲ್ವಾ, ಅದೇ ಕಾರಣಕ್ಕೆ ನಾನು ನಿನ್ನನ್ನು ಕರ್ಕೊಂಡು ಬಂದಿದ್ದು ಇಲ್ಲಿಗೆ. ಅದನ್ನು ಬಿಟ್ಟು ನೀನೇನೇನೋ ತಿಳ್ಕೊಂಡ್ರೆ ಅದಕ್ಕೆ ನಾನೇನು ಮಾಡೋಕ್ಕಾಗುತ್ತೆ ಅಂತ. ಅಯ್ಯೋ ಸಾಹೇಬ್ರೆ, ಇದ್ರ ಬಗ್ಗೆ ಮಾತಾಡೋಕೆ ನನಗೆ ಮರ್ತೇ ಹೋಗಿತ್ತು ನೋಡಿ, ಹೌದಲ್ವಾ, ಅವ್ರಿಗೆ ಮಲ್ಕೊಳ್ಳೋ ವ್ಯವಸ್ಥೆ ಮಾಡಬೇಕು, ಏನು ಮಾಡೋದು ಅಂತ ಹೇಳ್ತಿದ್ರೆ ಇದ್ದ ಕಡೆ ಅಚ್ಯುತ್ ಏನು ಮಾಡೋದು ಅಂದರೆ ನಮ್ಮ ಮನೇಲಿ 6 ರೂಮ್ಗಳಿದ್ದಾವೆ, ಆ 6 ರೂಮ್ಗಳಲ್ಲಿ 1 ರೂಮು ಅಂಜುದು, ಇನ್ನೆಲ್ಲ ಕೂಡ ಫಿಲ್ ಆಗಿದೆ ಅಂತಿದ್ದಾಗೆ 5 ರೂಮ್ ಅಂತೂ ಬೇಡವೇ ಬೇಡ, ಆಮೇಲೆ ಅಜ್ಜಿ ಅಂತೂ ಕೆಂಡಾಮಂಡಲ ಆಗಿಬಿಡ್ತಾರೆ ಅಂತ ಹೇಳ್ತಿರ್ತಾರೆ. ಅಷ್ಟರಲ್ಲಿ ಅಪ್ಪು ಬರ್ತಾಳೆ, ಇವರಿಬ್ಬರು ಮಾತಾಡೋದನ್ನ ಕೇಳಿಸ್ಕೊತಿದ್ದಾರೆ. ನೋಡಿ ಸಾಹೇಬ್ರೆ, ನೋಡಿ ಎಲ್ಲರನ್ನ ಕೂಡ ರೂಮಲ್ಲಿ ಇರಿಸ್ಕೊಳಕ್ಕೆ ಆಗೋದಿಲ್ಲ, ಹಾಗಾಗಿ ಒಬ್ಬೊಬ್ರಿಗೂ ಒಂದೊಂದು ಫ್ಯಾಮಿಲಿಗೂ ಒಂದೊಂದು ರೂಮ್ ಕೊಡೋದು ಕಷ್ಟ ಆಗಿಬಿಡುತ್ತೆ. ಗಂಡಸರೆಲ್ಲ 1 ರೂಮಲ್ಲಿ, ಹೆಣ್ಮಕ್ಳೆಲ್ಲ 1 ರೂಮಲ್ಲಿ ಮಲಗಿಸ್ಬೋದು. ಜೊತೆಗೆ ನಾನಂತೂ ಇವತ್ತು ನಿಮ್ಮ ರೂಮಲ್ಲಿ ಇಲ್ಲಿ ಮಲ್ಕೊಳ್ಳೋಕ್ಕಾಗೋದಿಲ್ಲ, ನಾನು ಕೂಡ ಅವ್ರ ಜೊತೆನೇ ಮಲ್ಕೋತೀನಿ ಅಂತ ಹೇಳ್ತಾರೆ. ಅದಷ್ಟೇ ತಾನೇ, ಅದಕ್ಕೆ ಏನಿದೆ ಅಂತ ಹೇಳ್ತಾ ಇದ್ದೆ, ಸರಿ ಆಯಿತು ಹೋಗಿ ಮಲ್ಕೋ ಅಂತ ಅಜ್ಜತ್ ಹೇಳ್ಬಿಡ್ತಾರೆ. ಇದನ್ನು ಕೇಳಿಸ್ಕೊಂಡಂತ ಅಪ್ಪುಗನ್ಸುತ್ತೆ, ಏನಪ್ಪ ಇದು, ಅವತ್ತು ಭವಿಷ್ಯಕುಮಾರ್ ಸ್ವಾಮೀಜಿ ಮನೆಗೆ ಬಂದಿದ್ದಾಗ ಅವನ ಒಂದು ಪ್ರಾಣಕ್ಕೆ ಆಪತ್ತಿದೆ ಅಂತ ಹೇಳಿದ್ರು ಕೂಡ ಯಾವುದೇ ಕಾರಣಕ್ಕೂ ಕೂಡ ನನ್ನ ಹೆಂಡತಿ ಬಿಟ್ಟು ನಾನು ಇರೋದಿಲ್ಲ ಅಂತ ಹೇಳ್ದವ, ಇವತ್ತು ನೋಡಿದ್ರೆ ಈ ರೀತಿ ಮಾತಾಡ್ತಿದ್ದಾನಲ್ಲ, ಎಷ್ಟು ಈಸಿಯಾಗಿ ಒಪ್ಕೊಂಡ್ಬಿಟ್ಟ, ಏನಿರ್ಬೋದು ಅಂತ ಅನ್ಕೋತಿರ್ತಾರೆ. ಅಷ್ಟರಲ್ಲಿ ಅಜಿತ್ ಅಪ್ಪುನ ನೋಡ್ಬಿಡ್ತಾರೆ. ನಂತರ ಅಪ್ಪು ಅಲ್ಲಿಂದ ಹೊರಡ್ತಾರೆ. ಏನಪ್ಪ ನಮ್ಮ ಅಕ್ಕ ಬಾಂಡ್ ಯಾಕೆ ಇಲ್ಲಿಗೆ ಬಂದಿದ್ಲು ಅಂತ ಅಂದ್ಕೊಂಡೆ, ಹಾಗೆ ಅಜಿತ್ ಹೊರಗಡೆ ಬರ್ತಾರೆ. ನಂತರ ಕೆಳಗಡೆ ಬಂದಿದ್ದೆ, ಅಮ್ಮ ಮನಸ್ವಿನಿ ಎಲ್ಲಿದ್ದೀರಾ ಬನ್ನಿ ಅಂತ ಹೇಳಿ ಇಡೀ ವಟಾರದ ಜನಗಳ ಮುಂದೆನೇ ಇಲ್ಲಿ ಅಜಿತ್ ಮತ್ತು ಭೂಮಿ ಮದುವೆನೇ ಆಗಿಲ್ಲ, ನಮ್ಮ ಮಂಜು ಹೇಳಿದಾಗೆ ಅವರಿಬ್ರು ಸುಳ್ಳು ಮ್ಯಾರೇಜ್ ಆಗಿರೋದು, ಯಾವುದೇ ರೀತಿಲೂ ಕೂಡ ಅವರು ಮದುವೆ ಆಗಿಲ್ಲ, ಅವರು ನಾಟಕ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಈ ಕಡೆ ಸಂಗೀತ ಅವ್ರಿಗೆ ಏನು ಹೇಳ್ತಿದ್ಯಾ, ಸುಮ್ಮನೆ ಬಾಯಿಗೆ ಬಂದಂಗೆ
ಮಾತಾಡಬೇಡ ಅಂತಿದ್ದಾರೆ. ಅಲ್ಲಿ ಅಚ್ಯುತ್ ಮೇಲ್ಗಡೆ ನಿಂತು ಇದನ್ನ ಎಲ್ಲವನ್ನ ಕೂಡ ಅಬ್ಸರ್ವ್ ಮಾಡ್ತಿದ್ದಾರೆ. ನೀವು ಎಲ್ಲರೂ ನೋಡಿದಿರ ಅಶ್ವಿನಿ, ಎಲ್ಲರೂ ನೋಡಿದ್ಯಾಮ್ಮ, ಮನೆ ಜನಗಳಲ್ಲಿ ಅವರ ತವರು ಮನೆಗೆ ಬಂದರೆ ಅವ್ರ ಜೊತೆ ಮಲ್ಕೊಳ್ಳೋದು ಸಾಮಾನ್ಯ ಆಗಿರುತ್ತೆ ಗಂಡನ್ ಬಿಟ್ಟು. ಆದರೆ ತನಗೆ ಯಾರೋ ಗೊತ್ತಿರೋರು ಬಂದರು ಅಂತ ಕೂಡ ಗಂಡನ್ ಬಿಟ್ಟು ಅವ್ರ ಜೊತೆ ಮಲ್ಕೋತಾಳೆ ಅಂದರೆ ಇಲ್ಲಿ ಭೂಮಿ ಹೇಗೆ? ಅದರರ್ಥ ಖಂಡಿತವಾಗ್ಲೂ ಕೂಡ ಇಲ್ಲಿ ಅಚ್ಯುತ್ ಭೂಮಿನ ಮದುವೆ ಆಗಿಲ್ಲ ಅಂತ ಅಲ್ವಾ? ಜೊತೆಗೆ ಅವತ್ತು ಏನಾಯಿತು ನೆನೆಸ್ಕೊಳ್ಳಿ, ಭವಿಷ್ಯಕುಮಾರ್ ಸ್ವಾಮೀಜಿ ಬಂದಿರಬೇಕಿದ್ರೆ ಜಸ್ಟ್ ಹೇಳೋದಕ್ಕೆ ಯಾವುದೇ ಕಾರಣಕ್ಕೂ ನನ್ನ ಹೆಂಡ್ತಿನ ಒಂದಿನ ಕೂಡ ಬಿಟ್ಟಿರೋಕ್ಕಾಗೋದಿಲ್ಲ ಅಂತ ಹೇಳ್ದವ. ಈಗ ಭೂಮಿ ಹೇಳಿದ ತಕ್ಷಣ ಒಪ್ಕೊಂಡ್ಬಿಟ್ಟ ಅಂದರೆ ಏನರ್ಥ? ಖಂಡಿತವಾಗ್ಲೂ ಮದುವೆ ಆಗಿಲ್ಲ ಅಂತಾನೆ ಅಂತ ಹೇಳ್ತಿರ್ತಾರೆ. ಅಷ್ಟರಲ್ಲಿ ಇಲ್ಲಿ ಅಚ್ಯುತ್ ಅಯ್ಯೋ ಬೆಂಕಿನೇ ಕಿಡಿನೇ ಇಲ್ಲದೆ ಬೆಂಕಿ ಹಚ್ಚಿದಲ್ಲ ಕಡ್ಡಿ ಇಲ್ಲದೆ, ಖಂಡಿತ ಈಗ ನಾನು ಹೋಗಲಿಲ್ಲ ಅಂದರೆ ಎಡವಟ್ಟಾಗ್ಬಿಡತ್ತೆ ಅಂತ ಅನ್ಕೋತಿರ್ತಾರೆ. ಅಷ್ಟರಲ್ಲಿ ಇಲ್ಲಿ ಭೂಮಿ ಸೋಪು, ಶ್ಯಾಂಪು, ಬ್ರಷು ಎಲ್ಲ ಕೂಡ ತೊಗೊಳ್ಳಿ ಎಲ್ಲ ಕೂಡ ಅಡುಗೆ ಮಾಡಿಬಿಡ್ತೀನಿ, ಆಮೇಲೆಲ್ಲ ಒಟ್ಟಿಗೆ ಊಟ ಮಾಡೋಣ, ಹೋಗಿ ಸ್ನಾನ ಮಾಡ್ಕೊಂಡು ಬನ್ನಿ ಅಂತ ಕೊಡ್ತಿರ್ತಾಳೆ. ಆದರೂ ಕೂಡ ಅಲ್ಲಿ ಅಪ್ಪು ಹಾವಳಿ ನಿಲ್ಲುವುದಿಲ್ಲ. ಇವಳು ಮತ್ತೆ ಅಚ್ಯುತ್ ಮದುವೆನೇ ಆಗಿಲ್ಲ, ಇವರು ಡ್ರಾಮಾ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ರೆ ಅಷ್ಟರಲ್ಲಿ ಅಚ್ಯುತ್ ಭೂಮಿ 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 ಅಂತ ಅಂದ್ಕೊಂಡು ಬಂದೇ ಬಿಡ್ತಾರೆ. ನೀನೇನೋ ಹೇಳಿದೆ ರೂಮಲ್ಲಿ, ಆದರೆ ನಾನು ಕೂಡ ಕ್ಷಣ ಒಪ್ಕೊಂಡ್ಬಿಟ್ಟೆ. ಆದರೆ ಯಾವುದೇ ಕಾರಣಕ್ಕೂ ಕೂಡ ನನ್ನ ಹೆಂಡ್ತಿನ ನನಗೆ ಬಿಟ್ಟಿರೋಕ್ಕಾಗೋದಿಲ್ವೇ? ಪಾಪ ನನ್ನ ಹೆಂಡ್ತಿ ಇವ್ರು ಬಂದಿದ್ದಾರೆ ಅನ್ನೋ ಕಾರಣಕ್ಕೆ ನನ್ನ ಜೊತೆ ಇರೋದಿಲ್ಲ ಅಂದರೆ ಹೇಳಿದ್ಲು. ಆದರೆ ಯಾವುದೇ ಕಾರಣಕ್ಕೂ ನನಗೆ ಇವಳನ್ನು ಬಿಟ್ಟು ಬದುಕೋದು ಕಷ್ಟ ಆಗಿಬಿಡುತ್ತೆ. ಅವತ್ತು ಭವಿಷ್ಯಕುಮಾರ್ ಸ್ವಾಮೀಜಿ ಬಂದಿದ್ದರು, ಅವರು ಕೂಡ ನನಗಾಗಿ ಹೇಳಿದಾಗ ನಂಗೆ ತುಂಬಾ ಕಷ್ಟ ಆಗೋಯ್ತು. ಖಂಡಿತ ನನಗೆ ಭೂಮಿ ಇಲ್ಲದೆ ಇರೋಕ್ಕಾಗೋದಿಲ್ಲ ಅಂತ ಹೇಳ್ತಿದ್ದಾರೆ. ಈ ಕಡೆ ಅಪ್ಪು ಮತ್ತು ಮನಸ್ವಿನಿ ಅಂದರೆ ಅಶ್ವಿನಿ ಇಬ್ಬರು ಕೂಡ ಅಂದ್ಕೊಂಡಿದ್ದು ಸುಳ್ಳಾಗ್ತಿದೆ. ಯಾಕಂದರೆ ಇಲ್ಲಿ ಅಚ್ಯುತ್ ಅದನ್ನು ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡ್ತಿದ್ದಾರೆ. ಬಟ್ ಇಲ್ಲಿ ನಿಜವಾಗ್ಲೂ ಕೂಡ ಭೂಮಿಗೆ ಮುಷ್ಕರ ಆಗ್ತದೆ. ಬಟ್ ಇಲ್ಲಿ ಸದಾನಂದಾಗೆ ಎಲ್ಲರೂ ಕೂಡ ನಾವು ಯಾವತ್ತೂ ನಿಮಗೆ ತೊಂದರೆ ಕೊಡುವುದಿಲ್ಲ, ನಮಗೆ ಎಲ್ಲಿ ಮಲ್ಕೋಬೇಕು ಅಂತ ತೋರಿಸ್ಬಿಟ್ರೆ ಸಾಕು ಸರ್ ಅಂತ ಹೇಳ್ತಾರೆ. ನಂತರ ಇಲ್ಲಿ ಅಚ್ಯುತನ ಭೂಮಿ ಕರ್ಕೊಂಡು 1 ನಿಮಿಷ ಬನ್ನಿ ಅಂತ ಹೇಳಿ ಭೂಮಿ ಕರ್ಕೊಂಡು ಹೋಗೇ ಬಿಡ್ತಾರೆ. ಈ ಕಡೆ ಅಪ್ಪು ನೀನು ಸುಮ್ಮನಿರು ಆಯಿತು ಅಂತ ಅಶ್ವಿನಿ ಸಮಾಧಾನ ಮಾಡ್ತಿದ್ದಾರೆ. ಏನ್ರಿ ಏನು ಅನ್ಕೊಂಡಿದ್ರ ನೀವು ಅಂತ ಕೇಳೋದ್ರ ಬದಲು ಇಲ್ಲಿ ಭೂಮಿ ಬರ್ತಿದ್ದಾಗೆ ಅಚ್ಯುತ್ ಮೈ ಮೇಲೆ ಬಿದ್ದದ. ನಿಜವಾಗ್ಲೂ ಅಚ್ಯುತನ್ನ ಸೆಳ್ಕೊಳ್ಳೋ ರೀತಿ ನಿಜವಾಗ್ಲೂ ಕಣ್ಣಲ್ಲೇ ಕೊಲ್ತಿದ್ದಾಳೆ ಅಂತ ಹೇಳ್ಬೋದು. ಇದರ ನಡುವೆ ಅಚ್ಯುತ್ ಮೇಲೆ ಲವ್ ಆಗಿಬಿಟ್ಟಿದೆ ಅನ್ನೋ ರೀತಿ ಮೇಲ್ಬಿದ್ದು ಹೋಗ್ತಾ ಇದ್ದಾಳೆ ಇಲ್ಲಿ ಭೂಮಿ. ಆದರೆ ಇಲ್ಲಿ ಅಚ್ಯುತ್ ಏನು ಮಾಡ್ತಿದ್ಯಾ ನೀನು, ಏನು ತಲೆ ಗಿಲೆ ಕೆಟ್ಟಿದ್ಯಾ ಅಂತಿದ್ದಾಗೆ ಇದೆ ಅಲ್ವಾ ನೀವು ಅಲ್ಲಿ ಮಾಡಿದ್ದು? ನನಗೆ ಎಷ್ಟು ಮುಜುಗರ ಆಗಿಲ್ಲ, ಅಷ್ಟು ಜನಗಳ ಮುಂದೆ ಈ ರೀತಿ ನಡ್ಕೊಳ್ಳೋದು ಎಷ್ಟು ಸರಿ? ಏನು ಅನ್ಕೊಂಡ್ಬಿಡಿದ್ರ ನೀವು? ಇದೇ ರೀತಿ ನನಗೂ ಕೂಡ ಯಾವಾಗಲೂ ಅನಿಸೋದು ಅಂತ ಭೂಮಿ ಗಲಾಟೆ ಮಾಡ್ತಿದ್ರೆ ಇತ್ತ ಕಡೆ ನಾನು ಯಾಕೆ ಮಾಡಿದೆ ಅನ್ನೋದನ್ನು ತಿಳ್ಕೊ ಅಂತ ಹೇಳಿ ಅಪ್ಪು ಹೇಳಿದ್ದು ಎಲ್ಲವನ್ನ ಕೂಡ ಹೇಳ್ತಾರೆ. ಹೌದಾ ಇದೆಲ್ಲ ನಡೀತಾ ಅದಕ್ಕೆ ಮಾಡಿದ್ರೆ ನಂಗೆ ಗೊತ್ತಿರಲಿಲ್ಲ ಸಾಹೇಬ್ರೆ ಅಂತ ಹೇಳಿ ಭೂಮಿ ಹೇಳ್ತಿದ್ರೆ ಅದಕ್ಕೆ ತಿಳ್ಕೊಬೇಕು ಏನಾಯಿತು ಏನು ಅಂತ. ಸುಮ್ಮನೆ ಮಾತಾಡೋದಲ್ಲ. ನಾನು ಸ್ಕೂಲ್ಗೆ ಹೋಗ್ಬೇಕಿದ್ರೆ ನನ್ನ ಅಕ್ಕ ಅಪ್ಪ ಅಮ್ಮ ಮಾವನ್ ಬಿಟ್ಟು ಯಾರ ಹತ್ರ ಕೂಡ ಯೂನಿಫಾರ್ಮ್ ಹಾಕಿಸ್ಕೊತಿರ್ಲಿಲ್ಲ. ಅಂಥದ್ರಲ್ಲಿ ನೀನು ನನ್ನ ಶರ್ಟ್ ಬಟನ್ ಮುಟ್ಟೋಗಿ ಬಂದಿದ್ಯಾ, ಎಷ್ಟು ಧೈರ್ಯ ಇರಬೇಕು ನಿನಗೆ? ಹಾಗೆ ಹೆಂಗೆ ಅಂತ ಹೇಳಿ ಜಗಳನೇ ಮುದ್ದು ಜಗಳ ಮಾಡೋಕ್ಕೆ ಶುರು ಮಾಡಿಕೊಂಡೇ ಬಿಡ್ತಾರೆ. ಕೋಳಿ ಜಗಳ ಮಾಡೋದಕ್ಕೆ ಇಬ್ಬರು ಕೂಡ. ನಂತರ ಇಲ್ಲಿ ಭೂಮಿ ಮತ್ತು ಅಚ್ಯುತ್ ಇಬ್ಬರು ಕೂಡ ಹೊರಗಡೆ ಹೋಗಬೇಕು, ಯಾಕಂದರೆ ಅವ್ರಿಗೆಲ್ಲ ಅಡುಗೆ ಮಾಡಬೇಕಾಗಿದೆ, ವ್ಯವಸ್ಥೆ ಮಾಡಬೇಕಾಗಿದೆ ಅಂತ ಅಂದ್ಕೊಂಡು ಹೊರಗಡೆ ಬರ್ತಾರೆ. ನಂತರ ಎಲ್ಲರಿಗೂ ಕೂಡ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡ್ತಿದ್ರೆ ದೇವಿಯ ನೀವು ಹೊರಗಡೆ ಕೂತ್ಕೊಂಡಿದ್ದೆ ಮನೇಲಿ ನೆಮ್ಮದಿಯಾಗಿ ಒಂದು ಲೋಟ ಕಾಫಿ ಕುಡಿಯೋಕ್ಕಾಗ್ತಿಲ್ಲ ಅನ್ಕೋತಿರ್ತಾರೆ. ಅಷ್ಟರಲ್ಲಿ ಅತ್ತ ಕಡೆಯಿಂದ ರಾಣಾ ಕಾಲ್ ಮಾಡ್ತಾರೆ. ಕಾಲ್ ಮಾಡಿದೆ, ಅಲ್ಲೋ ಹೇಳಿ ರಾಣಾ ಅವರೇ ಅಂತಿದ್ರೆ, ಹಲೋ ಅಂತ ನಾವೆಲ್ಲಿ ಸಾಯ್ತಾ ಇದ್ದೀವಿ, ಆ ಅಚ್ಯುತ್ ನನ್ನ ಮಗಳನ್ನೇ ಮಾಡಿರೋದು ಅಂತ ಹುಡುಕ್ತಿದ್ದಾನೆ ಅಂಥದ್ರಲ್ಲಿ ಹಲೋ ಅಂತ ಏನು ಅನ್ಕೊಂಡಿದ್ರೆ ನೀವು ಹಾಗೆ ಹೀಗೆ ಅಂತ ದೇವಿಯಾನಿ ಅವರ ಮೇಲೆ ಆಡ್ತಿದ್ದಾರೆ. ಬಟ್ ಅತ್ತ ಕಡೆ ಸಾಕ್ಷಿ ಪಾಪ ಜನಗಳಿಗೆಲ್ಲ ತೊಂದರೆ ಆಗಿದೆಯಾ, ನಾನೇನಾದರೂ ಹೆಲ್ಪ್ ಮಾಡ್ಬೋದಾ ಅನ್ನೋ ರೀತಿಯಲ್ಲಿ ಸತ್ಯ ಜೊತೆ ಮಾತಾಡ್ತಾರೆ. ಇದರಿಂದಾಗಿ ಸಾಕ್ಷಿ ಎಷ್ಟು ಒಳ್ಳೆ ಹುಡುಗಿ, ಈ ಒಂದು ವಿಷಯನ ಅಚ್ಯುತ್ ಮತ್ತು ಭೂಮಿ ಹತ್ರ ಹೇಳಬೇಕು, ತುಂಬ ಒಳ್ಳೆ ಹುಡುಗಿ ಅಂತ ಅಂದ್ಕೊಂಡಿದ್ದಾರೆ. ಬಟ್ ಗೊತ್ತಿಲ್ಲ ಇದನ್ನೆಲ್ಲ ಮಾಡಿರೋದು ಸಾಕ್ಷಿಣೆ ಅಂತಕ್ಕಂಥದ್ದು ಸತ್ಯ ಆಗಿ. ಇದೆಲ್ಲದರ ನಡುವೆ ಇಲ್ಲಿ ಭೂಮಿ ಎಲ್ಲರಿಗೂ ಕೂಡ ಬಂದಿದೆ ಬಜ್ಜಿ ಬೋಂಡ ಎಲ್ಲವನ್ನ ಕೂಡ ಸಂಗೀತ ಮತ್ತು ಭೂಮಿ ಮಾಡಿಕೊಡ್ತಾರೆ. ತದನಂತರ ಅಡುಗೆ ಮಾಡ್ತಾರೆ. ಮಗುನ ತಂದು ಡೈನಿಂಗ್ ಟೇಬಲ್ ಮೇಲೆ ಕೂರಿಸಿದ್ರೆ ಅಪ್ಪು ನಾನು ಇವ್ರ ಜೊತೆ ಊಟ ಮಾಡಬೇಕಾ ಅಂದಾಗ ಇಲ್ಲಿ ಮಗುನ ಕರ್ಕೊಂಡೋಗಿ ಆ ಒಂದು ಕೆಳಗಡೆ ಕೂರ್ಸೋಕೆ ಮುಂದಾಗ್ತಾರೆ. ಫೌಂಟೇನ್ ಥರ ಇರೋದ್ರಲ್ಲಿ ಈ ಕಡೆ ಅಚ್ಯುತ್ ಎಲ್ಲರನ್ನ ಒಟ್ಟಿಗೆ ಕೂರಿಸಿ ಭೂಮಿ ಮತ್ತು ಅಚ್ಯುತ್ ಎಲ್ರಿಗೂ ಕೂಡ ಕೈ ತುತ್ತನ್ನು ಹಾಕ್ತಿದ್ದಾರೆ. ಹಾಗಿದ್ರೆ ಇದು ಮುಂದೆ ಏನಾಗುತ್ತೆ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಮುಂದಿನ ವೀಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೇಡಿ.